ಅನುದಿನದ ಆಹಾರ ಆಗಸ್ಟ್ 7 ಶುಕ್ರವಾರ. ಜ್ಞಾನದ ದೇವರು. 1 ಸಮುವೇಲ 2ನೇ ಅಧ್ಯಾಯ 3ನೇ ವಚನ. ದೇವರಾದ ಯೆಹೋವನು ಸರ್ವಜ್ಞನು, ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು. 1 ಸಮುವೇಲ 2ನೇ ಅಧ್ಯಾಯದಲ್ಲಿ ನಾವು ಅನ್ನಲ ಸಂತೋಷದ ಸ್ತುತಿಗೀತೆಯನ್ನು ಓದುತ್ತೇವೆ. ದೇವರ ಪರಿಶುದ್ಧತೆಯ ಸೌಂದರ್ಯವನ್ನು ಎತ್ತಿ ಹಿಡಿದ ನಂತರ ಆಕೆಯು ಮುಂದೆ ಆತನ ಅಪರಿಮಿತ ಜ್ಞಾನವನ್ನ ಮಹಿಮೆಪಡಿಸಿದಳು. ಕರ್ತನ ಪರಿಶುದ್ಧತೆಗಾಗಿ ನೀವು ಆತನನ್ನು ಎಷ್ಟು ಹೆಚ್ಚಾಗಿ ಸ್ತುತಿಸುತ್ತೀರೋ ಅಷ್ಟು ನೀವು ಪರಿಶುದ್ಧತೆಯಲ್ಲಿ ಬೆಳೆಯುತ್ತೀರಿ. ಅದೇ ರೀತಿಯಾಗಿ ಆತನ ಜ್ಞಾನಕ್ಕಾಗಿ ನೀವು ಆತನನ್ನು ಎಷ್ಟು ಸ್ತುತಿಸಿದರೂ ಅಷ್ಟು ದೈವಿಕ ಜ್ಞಾನದಲ್ಲಿ ವೃದ್ಧಿಯಾಗುತ್ತೀರಿ. ದೈವಿಕ ಜ್ಞಾನವೆಂದರೇನು? ಅದು ದೇವರು ಪರಾಕ್ರಮಿಗಳ ಬಿಲ್ಲುಗಳನ್ನು ಮುರಿದು ಬಲಹೀನರಿಗೆ ಬಲವನ್ನು ನೀಡುವ ಜ್ಞಾನವಾಗಿದೆ. ಬಂಜೆಗೆ ಮಕ್ಕಳನ್ನು ನೀಡಿ ಆಶೀರ್ವದಿಸಿ ಆಕೆಯ ನಿಂದೆಯನ್ನು ಆನಂದವಾಗಿ ಮಾರ್ಪಡಿಸುವ ಜ್ಞಾನವಾಗಿದೆ. ಇಹಲೋಕದ ಜ್ಞಾನವಿದೆ, ಮಾನವ ಕುಲದ ನೈಸರ್ಗಿಕ ಜ್ಞಾನವಿದೆ ಮತ್ತು ಸೈತಾನನ ವಂಚನೆಯ ಜ್ಞಾನವೂ ಸಹ ಇದೆ. ಆದರೆ ಕರ್ತನ ಜ್ಞಾನವು ಅಪರಿಮಿತವಾದದ್ದು ಮತ್ತು ಹೋಲಿಕೆಗೆ ಮೀರಿದ್ದು ಆಗಿದೆ. ಜ್ಞಾನದ ಕೊರತೆಯುಳ್ಳವರಿಗೆ ಆತನು ಉಚಿತವಾಗಿ ಜ್ಞಾನವನ್ನು ನೀಡುತ್ತಾನೆ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ಯಾಕೋಬ 1ನೇ ಅಧ್ಯಾಯ 5ನೇ ವಚನ. ನಮ್ಮ ಸತ್ಯವೇದವು ಹೀಗೆ ಸಾರುತ್ತದೆ: ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಚನ. ಅರಸನಾದ ಸೌಲನ ಬಳಿ ಗೋಲ್ಯಾತನನ್ನು ಸೋಲಿಸಲು ಯಾವುದೇ ತಂತ್ರವಿರಲಿಲ್ಲ. ದಾವೀದನು ಗೋಲ್ಯಾತನ ವಿರುದ್ಧ ಹೋರಾಟ ಮಾಡಲು ಹೊರಡುವಾಗ ಅರಸನಾದ ಸೌಲನು ಆತನನ್ನು ನಿರುತ್ಸಾಹಗೊಳಿಸಿದನು. ನಿಜವಾದ ದೈವಿಕ ಜ್ಞಾನವು ನಮ್ಮ ಆಲೋಚನೆಗಳನ್ನು ದೇವರ ಮನಸ್ಸಿಗೆ ಅನುಗುಣವಾಗಿ ಜೋಡಿಸಿದಾಗ ಪ್ರಾರಂಭವಾಗುತ್ತದೆ. ದೇವರ ಜ್ಞಾನ ಅಚಲವಾದ ನಂಬಿಕೆ ಮತ್ತು ಪವಿತ್ರವಾದ ಉತ್ಸಾಹದಿಂದಲೇ ದಾವೀದನು ಆ ದೈತ್ಯ ಶತ್ರುವನ್ನು ಅತ್ಯಂತ ಸುಲಭವಾಗಿ ಸೋಲಿಸಿದನು. ಕರ್ತನ ಜ್ಞಾನವು ಪ್ರತಿಯೊಂದು ಜ್ಞಾನವನ್ನು ಮೀರಿಸುತ್ತದೆ. ಆತನ ಬಳಿ ಜ್ಞಾನವನ್ನು ಕೇಳಿರಿ. ಜ್ಞಾನವನ್ನು ನೀಡುವ ಆತ್ಮನಿಂದ ನೀವು ತುಂಬಲ್ಪಡುವವರಾಗಿರಿ. ಜ್ಞಾನದ ವಾಕ್ಯವೆಂಬ ಆತ್ಮೀಕ ವರವನ್ನು ಹುಡುಕಿರಿ. ಅದರ ಮೂಲಕ ಪರಿಶುದ್ಧ ಆತ್ಮನು ನಿರ್ದಿಷ್ಟ ಸನ್ನಿವೇಶಗಳಿಗೆ ದೈವಿಕ ಒಳನೋಟವನ್ನು ಪ್ರಕಟಿಸುತ್ತಾನೆ. ಐಗುಪ್ತ ದೇಶವು 7 ವರ್ಷಗಳ ಕಾಲ ತೀವ್ರ ಬರಗಾಲವನ್ನು ಎದುರಿಸಿದಾಗ ಮುಂದೆ ಬರಲಿರುವ ಅಪಾಯಕ್ಕಾಗಿ ಸಿದ್ಧರಾಗಲು ಆ ದೇಶಕ್ಕೆ ಜ್ಞಾನವುಳ್ಳ ಒಬ್ಬ ಮನುಷ್ಯನ ಅಗತ್ಯವಿತ್ತು. ಫರೋಹನನು ಯೋಸೇಫನಲ್ಲಿ ಆ ಮನುಷ್ಯನನ್ನು ಗುರುತಿಸಿ, ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕಗಳುಳ್ಳ ಯಾವ ಪುರುಷನೂ ಇಲ್ಲ ಎಂದು ಸಾರಿದನು. ಆದಿಕಾಂಡ 41ನೇ ಅಧ್ಯಾಯ 39ನೇ ವಚನ. ಆ ಪರಿಣಾಮವಾಗಿ ಯೋಸೇಫನು ಫರೋಹನಿಗೆ 2ನೇವನಾಗಿ ಐಗುಪ್ತದ ಅಧಿಕಾರಿಯಾಗಿ ನೇಮಿಸಲ್ಪಟ್ಟನು.
ನಿಮ್ಮ ಕಣ್ಣುಗಳನ್ನು ಕರ್ತನ ಕಡೆಗೆ ತಿರುಗಿಸಿರಿ. ಆತನು ಅಲ್ಪ ಜ್ಞಾನಿಯನ್ನು ಜ್ಞಾನಿಯನ್ನಾಗಿಯೂ ಮಾಡಲು ಶಕ್ತನಾಗಿದ್ದಾನೆ. ದೊಡ್ಡ ಜವಾಬ್ದಾರಿಗಳಿಗೆ ಮಾತ್ರವೇ ಅಲ್ಲದೆ ದಿನನಿತ್ಯದ ಸಾಧಾರಣ ವಿಷಯಗಳಿಗೂ ನಿಮಗೆ ಆತನ ಜ್ಞಾನದ ಅಗತ್ಯವಿದೆ. ನಿಮ್ಮ ಸಂಭಾಷಣೆಗಳಲ್ಲಿ, ನಿಮ್ಮ ಸಂಬಂಧಗಳಲ್ಲಿ, ನಿಮ್ಮ ನಿರ್ಧಾರಗಳಲ್ಲಿ, ನಿಮ್ಮ ನಡೆ ನುಡಿಗಳಲ್ಲಿ ಜ್ಞಾನದ ಅಗತ್ಯವಿದೆ. ಕರ್ತನು ತನ್ನ ಜ್ಞಾನವನ್ನು ನಿಮ್ಮ ತುಟಿಗಳ ಮೇಲಿರಿಸುವನು. ಆಗ ಮಾತನಾಡುತ್ತಿರುವವರು ಬರೀ ನೀವಲ್ಲ, ನಿಮ್ಮ ತಂದೆಯ ಆತ್ಮವೇ ನಿಮ್ಮ ಮೂಲಕ ಮಾತನಾಡುತ್ತಿದ್ದಾನೆಂದು ನೀವು ಅರ್ಥ ಮಾಡಿಕೊಳ್ಳುವಿರಿ. ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮವೇ ನಿಮ್ಮ ಮುಖಾಂತರವಾಗಿ ಮಾತನಾಡುವನು. ಮತ್ತಾಯ 10ನೇ ಅಧ್ಯಾಯ 20ನೇ ವಚನ. ಪ್ರಿಯ ದೇವರ ಮಕ್ಕಳೇ, ಕರ್ತನು ತನ್ನ ಜನರಿಗೆ ನೀಡಲು ಬಯಸುವ ಜ್ಞಾನ ಮತ್ತು ವಿವೇಕ ಇದೇ ಆಗಿದೆ. ನಮ್ಮ ಸತ್ಯವೇದವು ಹೀಗೆ ಸಾರುತ್ತದೆ: ಇವುಗಳನ್ನು ಕೈಗೊಂಡು ಅನುಸರಿಸಿದರೆ ಅನ್ಯ ಜನಗಳು ನಿಮ್ಮನ್ನು ಜ್ಞಾನಿಗಳು, ವಿವೇಕಿಗಳು ಎಂದು ತಿಳಿಯುವರು. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 6ನೇ ವಚನ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಯಾವ ಚಂಚಲವೂ ಕಪಟವೂ ಇಲ್ಲ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆಗಳು 72, 73 ಅಧ್ಯಾಯಗಳು. ಸಂಜೆ ರೋಮಾಪುರದವರೆಗೆ 9ನೇ ಅಧ್ಯಾಯ 1ರಿಂದ 15 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ.